ಬಂದಿದ್ರೆ ಈ ಕಡೆ ಒಂದ್ ವ್ಯೂ ನೋಡ್ಕೊಳ್ಳಿ. ಮೈಸೂರು ಬಂದ್ ಆನೆ ನೋಡ್ಬೇಕಂತ ಇದ್ರ. ಇವೆಲ್ಲ ಹಳೆ ಕಾಲದ ವಸ್ತುಗಳಿವೆ. ಇವೆಲ್ಲ ಬೆಳ್ಳಿಯಿಂದ ಕುರ್ಜಿಗಳಿವೆ ನೋಡಿ, ಬೆಳ್ಳಿ ಕುರ್ಜಿನಲ್ಲು. ಅದು ಆನೆದಂತ ಒರಿಜಿನಲ್ ಪೇಂಟಿಂಗ್ ಇದು. ಬಟ್ ಯಾರು ಮುಟ್ಟಕ್ ಹೋಗ್ಬೇಡಿ, ದರ್ಬಾರ್ ಲಿಫ್ಟ್ ಅಲ್ಲೇ ಹೋಗ್ತಿದ್ರು. Ganish, upper, all corner taco vlog. ನಮಸ್ಕಾರ ಎಲ್ರಿಗೂ, ನಾ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತೆಲ್ಲ ಹೋಗ್ತಾ ಇದೀನಿ ಅಂತ ಬಂದಿದ್ರೆ ಮೈಸೂರು ಪ್ಯಾಲೇಸ್ಗೆ ಬಂದೀನಿ. ಸೊ ಮೈಸೂರು ಪ್ಯಾಲೇಸ್ ಯಾವ ತರ ಐತೆ, ಯಾವ ತರ ಇಲ್ಲ ಅಂತ ಎಲ್ಲ ತಿಳ್ಕೊಡ್ತೀನಿ. ಬನ್ನಿ, ಒಳಗಡೆ ಹೇಗಿರುತ್ತೆ ಎಕ್ಸ್ಪ್ಲೇನ್ ಅಂತ ಮಾಡ್ತೀನಿ. ಟಿಕೆಟ್ ಎಲ್ಲಿ ತಗೋಬೇಕು, ಹೇಗೆ ಮತ್ತೆ ಒಳಗಡೆ ಹೇಗೆ ಹೋಗ್ಬೇಕು, ಯಾವ ತರ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ, ಬನ್ನಿ. ಇವಾಗ ಪಾರ್ಕಿಂಗ್ ಮಾಡಕ್ ಬಂದಿದ್ದೀವಿ, ಬೈಕ್ ಪಾರ್ಕಿಂಗ್ ಮಾಡಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲಿ ಎದುರುಗಡೆ ಇದೆ ಪ್ಯಾಲೇಸ್, ಎದುರುಗಡೆನೆ ಬೈಕ್ ಪಾರ್ಕಿಂಗ್ ಜಾಗ ಇರೋದು ಇಷ್ಟೊಂದು. ಈ ಕಡೆ ಮತ್ತೆ ಆ ಕಡೆ ಆಚೆ ಆ ಕಡೆನೂ ಐತೆ, ಮತ್ತೆ ಈ ಕಡೆನೂ ಐತೆ. ಕಾರ್ ಅದು ಆ ಕಡೆ ಇದೆ ನೋಡಿ, ಅಲ್ಲಿ ಸ್ಟೇಟ್. ಈ ಪ್ಯಾಲೇಸ್ ಇಲ್ಲಿ ಮೇನ್ ಗೇಟು, ಈ ಕಡೆ ಅಲ್ಲಿಂದ ಲೆಫ್ಟ್ ಬಂದಿದ್ರೆ ಆ ಕಡೆ ಕಾರ್ ಪಾರ್ಕಿಂಗು ಐತೆ. ಕಾರ್ ಪಾರ್ಕಿಂಗು, ಟಿ ಬಸ್ಸು, ನೀವೇನೇ ಬಂದಿದ್ರೆ ಆ ಕಡೆ ಇರೋದು. ಸೊ ಇವಾಗ ನಾವೇನ್ ಮಾಡ್ಬೇಕಂದ್ರೆ ಮೈಸೂರು ಒಳಗಡೆ ಪ್ಯಾಲೇಸ್ ಹೋಗ್ಬೇಕು ಒಳಗಡೆ. ಸೊ ಹೋಗೋಣ ಬನ್ನಿ. ಸೊ ಒಳಗಡೆ ಬರ್ತಾ ಇದ್ದಂಗೆ ಈ ತರ ಒಂದು ಬೋರ್ಡ್ ಸಿಗುತ್ತೆ. ಬಟ್ ಇಲ್ಲಿ ನೋಡಿ, ಒಂದು ಕರ್ನಾಟಕದ ರಾಜ್ಯ ಹಲವು ಜಗತ್ತುಗಳು ಅಂತೆ. ಏನ್ ಮಸ್ತ ಹಾಕೋರಲ್ಲ ಒಂದೇ ಇದರಲ್ಲಿ, ಮಸ್ತಾಗೈತೆ. ಎಂಟ್ರಿ ಗೇಟ್ ಅಲ್ಲಿ ಇದ್ವಿ, ಎಂಟ್ರಿ ಗೇಟ್ ಹೇಗಿದೆ ಅಂತ ನೋಡಿದ್ರಲ್ಲ. ಇವಾಗ ನಾವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಿದ್ರೆ, ಇದು ಎಂಟ್ರಿ ಗೇಟ್ ಇದೆ, ಒಳಗಡೆಯಿಂದ ಹೋಗೋದು. ಇಲ್ಲಿಂದನೇ ಎಂಟ್ರಿ ಇರೋದು. ಇವಾಗ ನಾವು ಹೋಗ್ಬಿಟ್ಟು ಇವಾಗ ಟಿಕೆಟ್ ಬುಕ್ಕಿಂಗ್ ಮಾಡ್ಕೋಬೇಕು. ಫಸ್ಟ್ ಹೋಗ್ಬಿಟ್ಟು ಟಿಕೆಟು ಆ ಕಡೆನೇ ಇರುತ್ತೆ ಮತ್ತೆ ಈ ಕಡೆನೇ ಇರುತ್ತೆ. ಯಾಕಂದ್ರೆ ತುಂಬಾ ಜನ ಬರ್ತಾರಲ್ಲ, ಅದಕ್ಕೋಸ್ಕರ ಆ ಕಡೆನೇ ಇದೆ ಮತ್ತೆ ಈ ಕಡೆನೇ ಇದೆ. ಬನ್ನಿ ಹೋಗೋಣ, ನೋಡೋಣ. ಯಾಕೆಂದ್ರೆ ತುಂಬಾ ಸಾಲುಗಳು ಹಚ್ಕೊಂಡವ್ರೆ, ನಾವು ಸಾಲು ನಿಂತ್ಕೊಂಡು ತಗೋಬೇಕು. ಇಲ್ಲ ಆಯ್ತು ನೋಡಿ ಟಿಕೆಟು. ಹಾಗೆ ವಾಟ್ಸಪ್ ಬುಕ್ಕಿಂಗ್ ಕೂಡ ಮಾಡೋದು, ನೀವು ಸ್ಕ್ಯಾನ್ ಮಾಡಿ ಬುಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ಗೆ ಈ ಥರ ಫಾಲ್ಸ್ ಐತೆ ನೋಡಿ, ಎಷ್ಟು ಚೆನ್ನಾಗೈತಲ್ಲ, ಚಿಕ್ಕದಾಗಿ ಮಸ್ತಾಗೈತೆ. ಈ ಕಡೆ ಒಂದು, ಆ ಕಡೆ ಒಂದು, ಎರಡು ಕಡೆ ಐತೆ. ವಾಟ್ಸಪ್ಪಲ್ಲಿ ಟಿಕೆಟ್ ಬುಕ್ ಮಾಡ್ತಾ ಇದೀನಿ. ಇವಾಗ ಒಳಗಡೆ ಹೋಗ್ತಾ ಇದೀವಿ, ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲಿ ವಾಟ್ಸಪ್ಪಲ್ಲೇ ಬುಕ್ ಮಾಡಿದ್ವಿ. ವಾಟ್ಸಪ್ಪಲ್ಲಿ ಸ್ಕ್ಯಾನ್ ಇತ್ತಲ್ಲ, ಅಲ್ಲಿ ಸ್ಕ್ಯಾನ್ ಮಾಡಿ ಬುಕ್ಕಿಂಗ್ ಐತೆ, ಬುಕ್ಕಿಂಗ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಒಳಗಡೆ ಹೋಗ್ತಾ ಇದೀವಿ. ಎಂಟ್ರಿಯಲ್ಲಿ ಒಳಗಡೆ ಬರ್ತಿದ್ದಂಗೆ ಫುಲ್ ಚೆಕಿಂಗು ನೋಡಿ. ಒಳಗಡೆ ಈ ಥರ ಐತೆ. ಬ್ಯಾಗ್ ಚೆಕಿಂಗ್ ಹಾಕ್ಬೇಕು. ಮತ್ತೆ ಈ ಕಡೆ ಬ್ಯಾಗ್ ಚೆಕಿಂಗ್, ನಿಮ್ಗೆ ಏನಾದ್ರು ಬ್ಯಾಗ್ ಅದು ವೇಟ್ ಅದು ಇಷ್ಟಂದಿದ್ರೆ, ಸೊ ಈ ಕಡೆ ಲಗೇಜ್ ರೂಮ್ ಐತೆ, ಲಗೇಜ್ ಕೊಠಡಿ ಐತೆ. ಅಲ್ಲಿ ಫ್ರೀ ಆಗಿ ಒಳಗಡೆ ಲಗೇಜ್ ಇಟ್ಕೋತಾರೆ. ಫ್ರೀ ಆಗಿ ಏನು ಕಾತೇನಿಲ್ಲ, ಉಚಿತವಾಗಿ ಇರೋದು ಲಗೇಜ್ ಕೌಂಟರ್. ಸೊ ಇವಾಗ ಹಾಗೆ ಮುಂದ್ಗಡೆ ಹೋಗ್ತಾ ಇದ್ದೀನಿ. ಮೈಸೂರು ಅರಮನೆ ನೋಡಿದ್ದು ಹೇಗೈತಲ್ಲ, ಮಸ್ತಾಗೈತೆ. ಹೆವಿ ಜನ ಅವ್ರೆ, ಸಂಡೇ ಬೇರೆ ಅಲ್ವಾ, ಅದಕ್ಕೋಸ್ಕರ ತುಂಬಾ ಅಂದ್ರೆ ತುಂಬಾನೇ ಜನಕ್ಕೆ ಬಂದವ್ರೆ. ಎಲ್ಲೆಲ್ಲಿಂದೋ ಬರ್ತಾರೆ, ಬೇರೆ ಬೇರೆ ಕಂಟ್ರಿ ಕಡೆಯಿಂದ ಬರ್ತಾರೆ. ತುಂಬಾ ಜನ ಬರ್ತಾರೆ. ಇಲ್ಲಿ ಲೈಟಿಂಗ್ಸ್ ನಡೆಯುತ್ತೆ. ಸಂಡೇ ಮತ್ತೆ ಶನಿವಾರ ನಡೀತು ಇರ್ಬೋದು ಲೈಟಿಂಗ್ಸ್. ಅಂದ್ರೆ ನೈಟು ಫುಲ್ ಎಲ್ಲ ಲೈಟ್ ಹಾಕ್ಸ್ಬಿಡ್ತಾರೆ. ಫುಲ್ಲು ಗೋಲ್ಡನ್ ಕಲರ್ ಲೈಟ್ ಹಾಕ್ಸ್ಬಿಡ್ತಾರೆ ಇಲ್ಲಿ ಪ್ಯಾಲೇಸ್ಗೆ. ಆ ಕಡೆಯಿಂದ ಎಂಟ್ರಿ ಆಯ್ತು. ಈಗ ಮುಂದ್ಗಡೆ ಹೋಗ್ತಾ ಇದೀವಿ. ಒಳಗಡೆ ಹೋಗಕ್ಕೆ ಟಿಕೆಟ್ ಇರುತ್ತೆ, ಟಿಕೆಟ್ ಪಡ್ಕೊಳ್ಳಿ. ಟಿಕೆಟ್ ಯಾವ ತರ ಇರುತ್ತೆ ಅಂತ ಹೇಳಿದೀನಲ್ಲ, ಟಿಕೆಟ್ ಎಷ್ಟು ಅಂತ. ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಮತ್ತೆ ಮಾಮೂಲಿ 19ರಿಂದ 20-30 ಏಜ್ ಇದ್ದವರಿಗೆ, ಅವರಿಗೆಲ್ಲ ಒಂದೊಂದರ ರೇಟ್ ಇರುತ್ತೆ. ಎಲ್ಲರಿಗೂ ಒಂದೊಂದರ ರೇಟ್ ಇರುತ್ತೆ. ಖುಷಿ ಆಗ್ತೈತೆ, ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತೈತೆ. ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತೈತೆ. ಯಾಕೆಂದ್ರೆ ತುಂಬಾ ದಿವಸ ಆದ್ಮೇಲೆ ಮತ್ತೆ ಬಂದವ್ರು. ನಾನು 7th ಕ್ಲಾಸ್ ಇದ್ದಾಗ ಬಂದಿದ್ದೆ, ಸ್ಕೂಲ್ ಕಡೆಯಿಂದ ಕರ್ಕೊಂಡು ಬಂದಿದ್ರು ಅವಾಗ. ಬಟ್ ಇವಾಗ ನಾವು ಬ್ಲಾಗ್ ಮಾಡ್ಕೊಂಡು ಬೈಕ್ ರೈಡ್ ಮೇಲೆ ನಾನು ನಮ್ಮ ಫ್ರೆಂಡ್ ಮೈಸೂರಿಗೆ ಬನ್ನಿ, ಎಲ್ಲರೂ ನೋಡ್ಕೊಂಡು ಹೋಗಿ. ಇಲ್ಲೇ ನಿಯರ್ ಪ್ಲೇಸ್ಗಳು ಬೇಜಾನಿವೆ. ನಿಮ್ಮ ಬೆಂಗಳೂರು ನಿಯರು, ಮೈಸೂರು ನಿಯರು ತುಂಬ ಪ್ಲೇಸ್ಗಳಿವೆ, ನೋಡ್ಕೊಂಡ್ಬಿಟ್ಟು ಹೋಗಿ. ಬಂದ್ವಲ್ಲ, ಆ ಕಡೆ ಬಂದು ಮತ್ತೆ ಇಲ್ಲಿಂದ ಲೆಫ್ಟ್ ಸೈಡಿಗೆ ತೊಗೊಂಡ್ಬಿಟ್ಟು ಈ ಕಡೆಯಿಂದ ಹೋಗ್ಬೇಕು. ಯಾಕಂದ್ರೆ ನೀವು ಟಿಕೆಟ್ ತೊಗೊಂಡಿರ್ತೀರಲ್ಲ, ಅದಕ್ಕೋಸ್ಕರ ಈ ಕಡೆಯಿಂದ ಹೋಗ್ಬೇಕು. ಇಲ್ಲಾಂದ್ರೆ ಫ್ರೀ ಆಗಿದ್ದಿದ್ರೆ ಬರೀ ಇಲ್ಲಿ ಹೊರಗಡೆ ಅಷ್ಟೇ ನೋಡ್ಕೊಂಡ್ಬಿಟ್ಟು ನೀವು ಫ್ರೀ ಆಗಿ ನೋಡ್ಕೊಂಡ್ಬಿಟ್ಟು ಹೋಗ್ಬೇಕು. ಒಳಗಡೆ ಹೋಗ್ಬೇಕಾಗಿದ್ರೆ ನೀವು ಟಿಕೆಟ್ ಪಡ್ಕೊಂಡೇ ಹೋಗ್ಬೇಕು. ಪಾದರಕ್ಷೆ ಬಿಡುವ ಸ್ಥಳ ಇಲ್ಲೇ ಐತೆ ನೋಡಿ, ಫ್ರೀ ಆಗಿದ್ದನು, ಫ್ರೀ ಸರ್ವಿಸು. ಪಾದರಕ್ಷೆ ಬಿಡುವ ಸ್ಥಳನು ಫ್ರೀ ಸರ್ವಿಸು. ಎಲ್ಲ ಪಾದರಕ್ಷೆ ಬಿಟ್ಟು, ಯಾಕಂದ್ರೆ ಒಳಗಡೆ ಪಾದರಕ್ಷೆ ಹಾಕೊಳಂಗಿಲ್ಲ ಅರಮನೆಯಲ್ಲಿ. ಯಾಕಂದ್ರೆ ನಿಮ್ಮ ಮನೆಯಲ್ಲೂ ನೀವು ಹಾಕೊಂಡು ಹೋಗಲ್ವಲ್ಲ, ಅದಕ್ಕೋಸ್ಕರ ಮೈಸೂರು ಪ್ಯಾಲೇಸ್ ಅಲ್ಲಿ ಯಾರು ಚಪ್ಪಲಿ ಹಾಕೊಂಡು ಹೋಗೋ ಒಳಗಡೆ ಇಲ್ಲ. ಇವಾಗ ಚಪ್ಪಲ್ ಇಕ್ತಾ ಇದೀವಿ. 433 ಅಲ್ಲಿ ಇಕ್ತಾ ಇದೀವಿ ನಾವು. ಅಂದ್ರೆ
ಅದ್ರ ಚೀಲದ ಮೇಲೆ ಬರ್ದಿರ್ತಾರೆ. ಮತ್ತೆ ಟೋಕನ್ ಕೊಡ್ತಿರ್ಬೋದು. 4 ಏನೋ 5 6 7 ಎಷ್ಟೇ ಇವೆ ಕೌಂಟರ್ ತುಂಬಾ ಇವೆ. ಇಲ್ಲಿಂದ ಫುಲ್ ಅಲ್ಲಿವರೆಗೂ ಶೂ ಬಿಡುವ ಸ್ಥಳನೇ ಇದು. ಚಪ್ಪಲು ಮತ್ತೆ ಶೂ ಬಿಡುವ ಸ್ಥಳನೇ. ಇಲ್ಲಿಂದ ಇವಾಗ ಶೂ ಎಲ್ಲ ಕುಟ್ಬಿಟ್ಟು ಕೊಟ್ಬಿಟ್ಟು ಅವರಿಗೆ ಇವಾಗ ಈ ಕಡೆ ಎಂಟ್ರಿ ಇರುತ್ತೆ. ಇಲ್ಲಿ ಹೋಗೋ ದಾರಿ ಈ ಕಡೆ ಐತೆ ನೋಡಿ. ಅಲ್ಲಿ ಬೋರ್ಡ್ ಎಲ್ಲ ಹಾಕ್ತಾ ಇರ್ತಾರೆ. ಬೋರ್ಡ್ ಎಲ್ಲ ನೋಡ್ತಾ ಬನ್ನಿ ನೀವೆಲ್ಲ ಕಡೆ. ಬೋರ್ಡ್ ನೋಡ್ತಾ ಓದ್ತಾ ಬನ್ನಿ. ಈ ಕಡೆ ಎಂಟ್ರಿ ಗೇಟ್ ಇವಾಗ ಈ ಕಡೆ. ಇಲ್ಲಿಂದ ಹೋಗ್ಬೇಕು ಇವಾಗ ನಾವು. ಇಲ್ಲಿಂದ ಪ್ರವೇಶ ಒಳಗಡೆ ಹೋಗ್ತಾ ಇದೀವಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಟಿಕೆಟ್ ಚೆಕ್ ಮಾಡ್ತಾರೆ. ಮತ್ತೆ ನೀವು ಟಿಕೆಟ್ ತಗೋದ ಒಳಗಡೆ ಬಂದಿದ್ದೀರಾ ಟಿಕೆಟ್ ಕೂಡ ಚೆಕ್ ಮಾಡ್ತೀನಿ. ಗೈಸ್ ನೀವು ಅಲ್ಲಿ ಬ್ಯಾಗ್ ಚೆಕ್ ಮಾಡಿಲ್ಲ ಅಂದ್ರೆ ಇಲ್ಲಂತೂ ಪಕ್ಕ ಮತ್ತೆ ಚೆಕ್ ಮಾಡೇ ನೋಡಿ. ಟಿಕೆಟ್ ಅನ್ನು ಖರೀದಿಸಿ ಅಂತ ಚೆಕ್ ಮಾಡೇ ಮಾಡ್ತಾರೆ ಟಿಕೆಟ್. ಟಿಕೆಟ್ ಚೆಕ್ ಮಾಡಿಬಿಟ್ಟು ಒಳಗಡೆ ಹೋಗ್ತದೆ ಮೈಸೂರು ಅರಮನೆ ಒಳಗಡೆ. ಇವಾಗ ಗೈಸ್ ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಇಷ್ಟು ಜನ ಅವರು ನೋಡ್ತಾ ಇದಾರೆ. ತುಂಬಾ ಅಂದ್ರೆ ತುಂಬಾ ಜನ ಇದಾರೆ ಇಲ್ಲಿ. ಎಲ್ಲೂ ಬ್ಲಾಗ್ ಮಾಡ್ತಾವ್ರ ನೋಡಿ. ರಾಹುಲ್ ಅಂತ ಇವರು. ರಾಹುಲ್ ವಿಡಿಯೋ ಎಲ್ಲ ಫುಲ್ ಬ್ಲಾಗ್ ಎಲ್ಲ ಮಾಡ್ತಾವ್ರೆ. ನಾವು ಮಾಡ್ತಾ ಇದ್ವಿ. ಹೆಸರು ಬಂದ್ ಆನೆ ನೋಡ್ಬೇಕಂತ ಇದ್ರ. ಆನೆ ಇವೆ ನೋಡಿ. ಆ ಕಡೆ ಒಂದು ಈ ಕಡೆ ಒಂದು ಆನೆ. 2 ಕಡೆ ಆನೆ ಇವೆ. ರೂಟ್ ಹಾಕಿರ್ತಾರೆ. ಅದೇ ತರ ಹೋಗ್ಬಿಟ್ಟು ನಿಧಾನವ ಹೋಗಿ ನಿಧಾನವ ನೋಡ್ಕೊಂಡ್ ಬರ್ಬೇಕು ನೀವು. ನಿಮ್ ಪಾಡಿಗೆ ನೀವು ಎಲ್ಲಿ ಬೇಕಲ್ಲಿ ಹೋಗ್ತೀನಿ ಅಂದ್ರೆ ಅದು ಇರಲ್ಲ. ಈ ತರ ಆ ಕಡೆ ಹೋಗ್ಬಿಡೋದಂತ ಈ ತರ ಹಾಕಿರ್ತಾರೆ. ಇದು ಬಂದ್ಬಿಟ್ಟು ಒಳಗಡೆ ಹಿಂಗೈತೆ ನೋಡಿ. ಹಳೆ ಕಾಲದಲ್ಲಿ ಇರೋದು. ಎಷ್ಟೊಂದ್ ಜನ ಬರ್ತಾರ ನೋಡಿ ಮೈಸೂರು ಅರಮನೆ ನೋಡಕ್ಕೆ. ಅದ್ದೂರಿಯಾಗಿ ಆಚರಿಸ್ತಾರೆ. ದಸರಾ ಬೇರೆ ಅಂತೂ ಹೇಳಂಗೆ ಎಲ್ಲ ಕೇಳಂಗಿಲ್ಲ. ಅಷ್ಟೊಂದ್ ಜನ ಬರ್ತಾ ಇರ್ತಾರೆ. ಹಳೆ ಕಾಲದ ಡೋರ್ಗಳು ಯಾವ ತರ ಬಟ್ ಓಪನ್ ಇಲ್ಲ, ಕ್ಲೋಸ್ ಆಗಿದೆ. ಎಲ್ಲ ಭಾರಿ ಆನೆಗಳು. ಬಂದಿದ್ರೆ ಈ ಕಡೆ ಒಂದ್ ವ್ಯೂ ನೋಡ್ಕೊಳ್ಳಿ. ಮಸ್ತ್ ಕಾಣುತ್ತೆ ವ್ಯೂ. ಇಲ್ಲಿ ಹಾಕೋ ನೋಡಿ. ದಯವಿಟ್ಟು ಯಾರು ಏನಕ್ಕೂ ಮುಟ್ಟಕ್ ಹೋಗ್ಬೇಡಿ. ನೋಡಕ್ ಬಂದಿದ್ದೀರಾ ನೋಡಿ. ಕ್ಯಾಮ್ರಾ ನೋಡಿ ಆ ಕಡೆ. ಇವೆಲ್ಲ ಹಳೆ ಕಾಲದ ವಸ್ತುಗಳಿವೆ ನೋಡಿ. ಹಳೆ ಕಾಲದ ಯಾವ ತರ ವಸ್ತುಗಳಿದ್ವು ನೋಡಿ. ಇವಾಗ ಈ ತರ ಎಲ್ಲಾದ್ರೂ ಸಿಗ್ತಾ ಇದೆ, ಎಲ್ಲಿಲ್ಲ. ಅದಕ್ಕೋಸ್ಕರ ಇವೆಲ್ಲ ಮೈಸೂರು ಅರಮನೆಯಲ್ಲಿ ಕೋರಿ ಇವೆಲ್ಲ ನೋಡ್ಬೇಕಂದ್ರೆ ನಾವು ಮೈಸೂರು ಪ್ಯಾಲೇಸ್ಗೆ ಬರಲೇಬೇಕು. ಈ ತರ ಇವೆಲ್ಲ ನೋಡ್ಬೇಕಾಗಿದೆ. ಇವಾಗ ಮತ್ತೆ ಹೊರಗಡೆ ಬಂದಿದ್ವಿ. ಇವಾಗ ಇಲ್ಲಿ ಹೊರಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದ್ರ ಮೇಲೆ ಅಂತ ನಿಮ್ಗೆ ಸುಮ್ಮನೆ ಕರೆಯಲ್ಲ, ಬನ್ನಿ ವಿಸಿಟ್ ಮಾಡಿ. ಇವಾಗೇ ನೋಡಿ. ಮುಂದೆ ಯಾವಾಗ ನೋಡ್ತೀರಿ, ಯಾವಾಗ ನೋಡಿಲ್ಲ ಅಂದ್ರೆ ಇವಾಗ ನೋಡ್ಬೇಕು ನೀವೆಲ್ಲ ನೋಡಿ. ಇವಾಗ ಅಡ್ಡಾಡೋ ಟೈಮಲ್ಲಿ ಅಡ್ಡಾಡಿ, ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀರ ಎಲ್ಲ ಕಡೆ ಅಡ್ಡಾಡಿ, ಎಲ್ಲ ಕಡೆ ಬಂದಿದ್ದು ಬಿಡಿ. ಇದೆಲ್ಲ ನೋಡ್ರಿ. ವಿಡಿಯೋ ಆದ್ರೂ ನೋಡ್ಬಿಟ್ಟು ಆದ್ರೂ ಬಂದ್ರಿ. ಮೆಟ್ಲುಗಳನ್ನು ಕಟ್ಟಿಗೆಯಿಂದನೇ ಮಾಡ್ತಿದ್ರು ನೋಡಿ. ಮೇಲ್ಗಡೆನು ಫುಲ್ ಎಲ್ಲ ಕಟ್ಟಿಗೆಯಿಂದನೇ ಮಾಡಿರೋದು. ಯಾರು ಸಿಮೆಂಟ್ ಇಂದ ಏನು ಇಲ್ಲ. ಇದು ಫುಲ್ ಎಲ್ಲ ಮೆಟ್ಲಿಂದಾನೆ ಕಟ್ಟಿಗೆಯಿಂದಾನೆ ಮಾಡಿರೋದು. ಬೆಳ್ಳಿ ಕುರ್ಜಿ ಹೆಂಗೈತೆ ನೋಡಿ. ಬೆಳ್ಳಿ ಕುರ್ಜಿ ಗ್ಲಾಸ್ ಇದು. ಇವೆಲ್ಲ ಬೆಳ್ಳಿಯಿಂದ ಕುರ್ಜಿಗಳು ಇವೆ ನೋಡಿ. ಬೆಳ್ಳಿ ಕುರ್ಜಿನಲ್ಲು ಅದು ಆನೆದಂತ ಒರಿಜಿನಲ್ ಆಗಿರೋದು. ಮತ್ತೆ ಡೂಪ್ಲಿಕೇಟ್ ಅಲ್ಲದು. ಫುಲ್ ಒರಿಜಿನಲ್ ಆಗಿರೋದು ಆನೆದಂತ. ಎಷ್ಟು ದೊಡ್ಡದಿದೆ ಅಂತ ನೋಡ್ಬೇಡಿ. ಎಲ್ಲ ಬೆಳ್ಳಿ ಕುರ್ಜಿಗಳು. ಇಲ್ಲೊಂದು ಗ್ಲಾಸ್ ಐತೆ. ಬಟ್ ಎಲ್ಲ ಕಡೆ ಸೆಕ್ಯೂರಿಟಿ ಇದ್ದೇ ಇರ್ತಾರೆ. ಯಾಕೆಂದ್ರೆ ಒಳಗಡೆ ಯಾರಾದ್ರೂ ಹೋಗ್ತಾರೆ ಅಂತ. ಗೈಸ್ ಇದು ಏನೈತಲ್ಲ ಪೇಂಟಿಂಗ್, ಇದು ಒರಿಜಿನಲ್ ಪೇಂಟಿಂಗ್ ಇದು. ಬಟ್ ಯಾರು ಮುಟ್ಟಕ್ ಹೋಗ್ಬೇಡಿ. ಯಾಕಂದ್ರೆ ಒರಿಜಿನಲ್ ಪೇಂಟಿಂಗ್ ಅಳಿಸೋಗ್ಬಿಡ್ತೀವೆಲ್ಲ. ಒರಿಜಿನಲ್ ಪೇಂಟಿಂಗ್ ಕಾಣುತ್ತೆ ನಿಮ್ಗೆ ಒರಿಜಿನಲ್ ಪೇಂಟ್ ಆಗೋದು ಅಂತ. ಪ್ರಿಂಟರ್ ಇಂದ ಏನು ಇಲ್ಲ. ಇದು ಫುಲ್ ಎಲ್ಲ ಕೈಯಿಂದ ಒರಿಜಿನಲ್ ಪೇಂಟಿಂಗು. ದೇವಸ್ಥಾನಗಳು, ದೇವರುಗಳಿವೆ ಈ ಕಡೆ. ಅಂದ್ರೆ ಅಂಬಾರಿ ದೇವರು, ಒಳ್ಳೆ ಒಳ್ಳೆ ದೇವರು ಸ್ಟ್ಯಾಚು ತುಂಬಾ ಇವೆ ಈ ಕಡೆ ಒಳಗಡೆ. ಗೈಸ್ ಅಂಬಾರಿ ಯಾವಾಗ್ಲೂ ಇಲ್ಲಿ ಇರ್ತಿತ್ತು. ಬಟ್ ಇವಾಗ ಅಂಬಾರಿನೇ ಕಾಣಿಸ್ತಾನೆ ಇಲ್ಲ. ಯಾಕೆಂದ್ರೆ ಪರ್ದ ಹಾಕೋರಲ್ಲ, ಅದಕ್ಕೋಸ್ಕರ. ಮತ್ತೆ ಇಲ್ಲಿ ನಾವು ಒಳಗಡೆ ಬಂದಿದ್ವಿ. ಬಟ್ ಇಲ್ಲೆಲ್ಲ ಗ್ಲಾಸ್ ಎಲ್ಲ ಐತಲ್ಲ, ಇಲ್ಲಿ ಗ್ಲಾಸ್ ಇರೋದು.
ನೋಡ್ತಾರಲ್ಲ ಅಲ್ಲಿ ನಾನಿದೆ ನೋಡಿ, ಅಲ್ಲಿ ಕಾಣ್ತಾ ಇದೆ ನನ್ನ ಫೋನು ಮತ್ತೆ ನನ್ನ ಶರ್ಟಿಕ್ಕು ಎಲ್ಲ ಫ್ರೆಂಡು ಯಾರು ಅವ್ರು ನೋಡ್ತಾ ಇದ್ರಲ್ಲ, ನಾಲ್ವಡಿ ಕೃಷ್ಣರಾಜ್ ಒಡೆಯವರು, ಅವ್ರ ಸೈನಿಕರು ಅವ್ರಿಗೆ ಕಾಯೋರು, ಇವ್ರು ನಾಲ್ವಡಿ ಕೃಷ್ಣರಾಜ್ ಒಡೆಯವರು. ಸೇಮ್ ರಿಯಲ್ ಆಗಿ ಯಾವ ತರ ಕೂತವ್ರಲ್ಲ ಅದೇ ತರ ಕಾಣ್ತೈತೆ. ಇದು ನೋಡಿ, ಇದು ಎಷ್ಟು ಮಸ್ತ್ ಆಗೈತೆ. ಗೈಸ್ ಅವೆಲ್ಲ ಅಲ್ಲಿ ಇವೆಲ್ಲ ಅವೆಲ್ಲ ಕೂತ್ಕೊಳ್ಳೋ ಚೇರ್ಗಳು, ಅದನ್ನು ಕಟ್ಟಿಗೆ ಅಂತಾನೆ ಮಾಡಿರೋದು. ಅದನ್ನು ಏನ್ ತಂದಿ ಕೂಡ್ಸಿರೋದಿಲ್ಲ ಏನಿಲ್ಲ, ಕಟ್ಟಿಗೆ ಅಂತ ಚಟ್ನಿಂದಾನೆ ಚೇರ್ಗಳು ಅವೆಲ್ಲ ಕೂತ್ಕೊಳ್ಳೋದು. ಇಲ್ಲಿಂದ ಅಲ್ಲಿವರೆಗೂ ಇಲ್ಲೂ ಮತ್ತೆ ಇಲ್ಲೂ ಮೇಲೇನು ಮತ್ತೆ ಕೆಳಗಡೆನು. ಇಲ್ಲಿ ಏನಾದ್ರು ಫಂಕ್ಷನ್ ಅದ ನಡೆದಿದ್ರೆ ಅಲ್ಲಿ ಆ ಕಡೆ ಕೂತ್ಕೊಳ್ಳೋಕೆ ಅವಾಗ. ಇವಾಗ ಏನಪ್ಪಾ ಅಂದ್ರೆ ಇದೆ ತಲೆದು ಹೊರಗಡೆ. ಹೊರಗಡೆ ಇದ್ರೆ ಫ್ರೀ, ಒಳಗಡೆ ಬಂದ್ ನೋಡಿದ್ರೆ ಮಾತ್ರ ಈ ತರ ವ್ಯೂ ಎಲ್ಲ ಕಾಣೋದು. ಈ ತರ ಎಲ್ಲ ಪ್ಲೇಸು ಕಣ್ಣಿಂದ ನೀವು ನೋಡ್ಬೋದು. ಕೈ ಮುಗಿದು ಕೇಳ್ಕೊತಾ ಇದೀವಿ, ದಯವಿಟ್ಟು ಮುಟ್ಟಬೇಡಿ ಅಂತ. ಕೈ ಮುಗಿದು ಕೇಳ್ತವ್ರೆ, ಮತ್ತೆ ಯಾರು ಮುಟ್ಬೇಡಿ. ಇದು ಗಣ್ಯರಿಗೆ ಆಸನದ ವ್ಯವಸ್ಥೆ, ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇರೋದು ಅವ್ರಿಗೆ. ಗಣ್ಯಾದ್ರೆ ನಿಮ್ಗೆ ಕಾಣ್ತೈತಾ, ಅಡ್ಗೆ ಕಾಣ್ತೈತೆ ಅಂತ ನಿಮಗೆ ಕೆಳಗಡೆ ಫುಲ್ ಮೇಲೆವರೆಗೂ ಹೋಗೋದಿದ್ರೆ ಈ ದರ್ಬಾರ್ ಲಿಫ್ಟ್ ಅಲ್ಲೇ ಹೋಗ್ತಿದ್ರು ಅವ್ರು. ಇದೇ ಲಿಫ್ಟ್ ಅಲ್ಲಿ ಹೋಗೋರು ಲಿಫ್ಟ್. ಅವಾಗಿನ ಕಾಲದಲ್ಲಿ, ಇವಾಗಿನ ಕಾಲದಲ್ಲಿ ಎಲ್ಲ ಕರೆಂಟ್ ಇಂದ, ಅವಾಗ ಮೋಟ್ರ್ ಆಗಿ ಹಗ್ಗ ಇತ್ತು, ಹಗ್ಗದಿಂದ ಎಳಿತಿದ್ರು ನಾವು. ಒಳಗಡೆ ನೋಡ್ತಾ ಇದಾರೆ ಲೈಟಿಂಗ್ಸ್ ಹೆಂಗೈತೆ ಗೊತ್ತಾ, ಯಪ್ಪ ಕಣ್ಣು ಸಾಲದ, ಎರಡು ಕಣ್ಣು ಇಲ್ಲಿ ನೋಡೋಕ್ಕೆ ನಿಮಗೆ ದುಬಾರಿಯಿಂದ ಹೆಂಗೈತೆ ಗೊತ್ತಾ, ಎರಡು ಕಣ್ಣು ಸಾಲದ. ನಿಮಗೆ ಮೈಸೂರು ಪ್ಯಾಲೇಸ್ ನೋಡ್ಬೇಕಾಗಿದ್ರೆ ಖಂಡಿತವಾಗಿ ನೀವು ಬರಲೇಬೇಕು. ನೀವು ನೋಡ್ಬೇಕಾಗಿದ್ದಿದ್ರೆ ಈಗ ಫುಲ್ ವಿಡಿಯೋನ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮೈಸೂರು ಪ್ಯಾಲೇಸ್ ನೋಡಿದ ತಕ್ಷಣ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಅದನ್ನು ಕಮೆಂಟ್ ಮಾಡಿ. ನಾನು ಯಾವ ಥರ ವಿಡಿಯೋ ಮಾಡಿದ್ದೀನಿ, ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿಂದ ಹೇಗಿತ್ತು ಮೈಸೂರು ಅಂತ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದು ಡೋರ್ ನೋಡ್ತಾ ಇದ್ರಲ್ಲ, ಗಾಜ್ ಹಾಕಿರೋದು ಮೇಲೆ ಮುಟ್ಬಾರ್ದು, ಯಾಕಂದ್ರೆ ಮೇಲ್ಗಡೆ ಸ್ಟ್ಯಾಚುಗೋಸ್ಕರ ಮೇಲೆ ಗ್ಲಾಸ್ ಹಾಕೋರೆ. ಇಲ್ಲಿಂದ ಮತ್ತೇನು ಕೆಳಗಡೆನೂ ಹೋಗ್ಬೇಕೇನೋ ಮೇಲ್ಗಡೆನೋ ಹೋಗ್ಬೇಕು, ಎರಡು ಕಡೆ ಐತೆ. ಇಲ್ಲೆಲ್ಲ ಕೂಡ್ತಾ ಇರ್ತಾರೆ ಅವಾಗ. ಮೆಟ್ಲುಗಳು ಹೇಗಿದೆ ನೋಡ್ತೀರಾ, ನೋಡಿ ವ್ಯೂ ನೋಡಿ ಹೇಗೈತೆ. ಎರಡು ಕಡೆನೂ ಐತೆ, ಎರಡು ಕಡೆನೂ ಜನ ಹೋಗ್ತಾರೆ. ಎರಡು ಕಡೆ ಅದೇ ಇದ್ರು ಸೇಮೆ. ಈ ಕಡೆ ಬರ್ತಿರಲ್ಲ, ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ಸೊ ನಾವು ಹೋಗೋಣ ಬನ್ನಿ. ಇವಾಗ ಹೊರಗಡೆ ಹೋಗ್ತಿದ್ವಿ, ನಾವು ಮೆಟ್ಲು ಹೇಗಿದೆ ನೋಡ್ತಾ ಇದ್ರ, ಕಟ್ಟಿಗೆಯಿಂದ ಮತ್ತೆ ರಾಡ್ ಹಾಕೋರೆ ಸ್ಲಿಪ್ ಆಗ್ಬಿಡು ಅಂತ. ಅದು ಸ್ಲಿಪ್ ಆಗುತ್ತೆ, ಅದಕ್ಕೋಸ್ಕರ ಹಾಕಿದ್ವಿ ಈ ತರ. ಹೊರಗಡೆ ಬರ್ತಾ ಇದ್ವಿ, ಎಲ್ಲ ವೀಡಿಯೋ ತೋರಿಸಿದ್ರು. ಹೊರಗಡೆ ಬಂದಿದ್ವಿ, ಯಾಕೆ ಬೇಕು ಅಂತ ಕಮೆಂಟ್ ಮಾಡಿ. ಇಲ್ಲೆಲ್ಲ ದಸರಾಗೆ ಆನೆ ಹಾಕ್ತಾರಲ್ಲ, ಇವೆಲ್ಲ ಇಲ್ಲಿರೋದು ಮನೆ ಮೇಲ್ಗಡೆ ಎಲ್ಲ ಹಾಕ್ತಾರಲ್ಲ, ಇಲ್ಲಿರೋದು ನೋಡಿ. ಬಸ್ಸಲ್ಲಿ ಬೋರ್ಡ್ ಐತೆ, ಬೋರ್ಡ್ ಓದ್ಕೊಳ್ಳಿ. ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಆದ್ರೂ ಓದಿ, ಇಲ್ಲ ಹೀಗೆ ಆದ್ರೂ ಓದಿ. ಇವೆಲ್ಲ ದಸರಾಗೆಲ್ಲ ಇದೇ ಯೂಸ್ ಮಾಡೋದು ನೋಡಿ. ಆನೆ ಹಾಕ್ತಾರಲ್ಲ ಮೇಲ್ಗಡೆ ಕೆಳಗಡೆ ಎಲ್ಲ, ಇದೇ ಯೂಸ್ ಮಾಡೋದು. ಗೈಸ್ ನಿಮ್ಗೇನಾದ್ರು ನಿಮ್ಗೇನು ಹಿಸ್ಟ್ರಿನೇ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಯಾರಿಗಾದ್ರು ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ. ಅವರು ಇಲ್ಲಿಂದ ಎಕ್ಸ್ಪ್ಲೇನ್ ಮಾಡಕ್ಕೆ ಅವ್ರು ಸಪ್ರೇಟ್ ಇದ್ದಾರೆ ಜನಗಳು, ಅದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಫುಲ್ ಬೇಕಾಗಿದ್ರು ಅವ್ರು ಪ್ರತಿ ಒಂದು ಡೋರ್ ಹಿಡ್ಕೊಂಡು, ಪ್ರತಿಯೊಂದು ಹೆಜ್ಜೆ ಹಿಡ್ಕೊಂಡು, ಬಾಕಿ ಹಿಡ್ಕೊಂಡು ಫುಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾರೆ. ಯಾಕಂದ್ರೆ ನಾವು ನೋಡಿದ್ವಿ ತುಂಬಾ ಜನ ಕರ್ಕೊಂಡು ಹೋಗಿ ಅವ್ರಿಗೆ ID ಕಾರ್ಡ್ ಇರುತ್ತೆ ಅವ್ರ ಹತ್ರ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ನಿಮ್ಗೆ ಫುಲ್ ಎಕ್ಸ್ಪ್ಲೇನ್ ಇದ್ರೆ ಅವ್ರು ಕರ್ಕೊಂಡೋಗಿ ಅಂದ್ರೆ ಅವ್ರು ಫುಲ್ ಎಲ್ಲ ಎಷ್ಟೇ ತಿಳ್ಕೊತಾರೆ ಜನ. ನೋಡ್ಬಿಟ್ಟು ಮತ್ತೆ ನಾವು ಚಪ್ಪಲ್ ಇಕ್ಕಿದ್ವಲ್ಲ, ಚಪ್ಪಲ್ ಶೂ ಅದು ತೊಗೊಂಡು ಹೋಗಕ್ಕೆ ಬಂದಿದ್ವಿ. ಇವಾಗ ಹೊರಗಡೆ ಚಪ್ಪಲ್ ಶೂ ತೊಗೊಂಡ್ಬಿಟ್ಟು ಮೀಟ್ ಆಗ್ತೀವಿ. ಹೇಗೈತೆ ಮೈಸೂರು ಪ್ಯಾಲೇಸ್ ಮತ್ತೆ ಅರಮನೆ. ಹೊರಗಡೆಯಿಂದ ಮೈಸೂರು ಅರಮನೆ ನೋಡಿ, ನಾ ತೋರಿಸ್ತೇನೆ ನೋಡಿ. ಫುಲ್ ವ್ಯೂ ನೋಡಿ, ಫುಲ್ ಇದು ಸಾಯಂಕಾಲ ಬಂದಿದ್ರೆ ಫುಲ್ ಲೈಟಿಂಗ್ಸ್ ಇರುತ್ತೆ, ಫುಲ್ಲು ಗೋಲ್ಡನ್ ಕಲರ್ ಆಗಿರುತ್ತೆ. ಫುಲ್ಲು ನೈಟ್ ಬಂದಿದ್ರೆ ಎಲ್ಲ ಡೇ ಮಾಡಿಬಿಟ್ಟು ನೋಡಿ, ಯಾಕಂದರೆ ಡೇ ಬಂದಿದ್ರೆ ಈ ಥರ ನೋಡ್ಕೊಂಡು ಹೋಗ್ಬೇಕು, ನೈಟ್ ಬಂದರೆ ಫುಲ್ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಎಲ್ಲ ಮಾಡೋದೈತಿ. ಹೊರಗಡೆ ಹೋಗ್ತಾ ಇದ್ವಿ, ಈ ಗೇಟ್ ಎಲ್ಲ ಹೋಗ್ಬೇಕು ನಾವು ಹೊರಗಡೆ. ಫೈನಲಿ ಹೊರಗಡೆ ಬಂದಿದ್ವಿ ನಾವು ಇವಾಗ. ಮೈಸೂರು ಅರಮನೆ ನೋಡಿ, ಪ್ಯಾಲೇಸ್ ಎಲ್ಲ ನೋಡಿ, ಸೊ ಫೈನಲಿ ಹೊರಗಡೆ ಬಂದಿದ್ವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಕಂಟೆಂಟು ನಿಮ್ಗೆ ಯಾವ ಪ್ಲೇಸ್ ವಿಡಿಯೋ ಬೇಕು, ಯಾವ ಪ್ಲೇಸ್ ಇಲ್ಲ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ನೋಡದೇ ಇರೋದು ಪ್ಲೇಸು, ನಾನೇನೋ ಬ್ಲಾಗ್ ಮಾಡದೇ ಇರೋ ಪ್ಲೇಸು ನಿಮ್ಗೆ ಏನಾದರೂ ಗೊತ್ತಿತ್ತು ಅದು ಚೆನ್ನಾಗೈತೆ ಅಂದರೆ ಅದನ್ನು ಕಮೆಂಟ್ ಮಾಡಿ. ಆ ಪ್ಲೇಸ್ಗೆ ಹೋಗಿ
ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಬರ್ತೀನಿ ನಿಮಗೂ. ಓಕೆ ಬಾಯ್, ಮತ್ತೆ ಸಿಗೋಣ.